ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತೊಂದು ಅಭಿಪ್ರಾಯವನ್ನು ನಿಮ್ಮ ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಹೊರಟಿದ್ದೀನಿ. ಏನಪ್ಪ ಅದಂದ್ರೆ, ಈಗ ತುಂಬ ಕಡು ಬೇಸಿಗೆ ಐತಿ, ಬಿಸಿಲು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಒಂದು ಬಿಸಿಲಿನ ಕೇಳಬೇಕೆ. ಈ ಒಂದು ಬಿಸಿಲಿನ ಒಂದು ತಾಪಕ್ಕೆ ನಾವು ಏನು ಮಾಡ್ತೀವಿ, ಕೂಲ್ ಡ್ರಿಂಕ್ಸ್ಗಳಿಗೆ ಮೊರೆ ಹೋಗ್ತೀವಿ, ತಂಪು ಪಾನೀಯಗಳಿಗೆ. ಅದರ ಒಂದು ಬದಲಾಗಿ ಹಣ್ಣುಗಳನ್ನು ತಿನ್ನುವುದರ ಮೂಲಕ, ಕಲ್ಲಂಗಡಿ ಆಗಲಿ, ಕರ್ಬೂಜ ಆಗಲಿ, ಕಬ್ಬಿನ ಹಾಲು, ಎಳೆನೀರು, ಈ ಮುಂತಾದ ಒಂದು ನ್ಯಾಚುರಲ್ ಆದಂಥ ಹಣ್ಣು ಮತ್ತು ಜ್ಯೂಸನ್ನು ಕುಡಿಯುವುದರ ಮೂಲಕ ನಮ್ಮ ಒಂದು ದೇಹದ ತಾಪಮಾನವನ್ನು ಸಮತೋಲನದಲ್ಲಿ ಇಟ್ಕೊಳ್ಬಹುದು. ನೀವು ಆರ್ಟಿಫಿಷಿಯಲ್ ಕೂಲ್ ಡ್ರಿಂಕ್ಸ್ಗಳಿಗೆ ಮೊರೆ ಹೋಗಿ ಅದರಿಂದ ಯಾವುದೇ ಒಂದು ಲಾಭವೂ ಕೂಡ ನಮ್ಗೆ ದೇಹಕ್ಕಾಗಲ್ಲ, ಬದಲಾಗಿ ಇನ್ನೂ ಹಾನಿಯಾಗ್ತೈತಿ. ಅದನ್ನು ಬಿಟ್ಟು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಹಣ್ಣು ಮತ್ತು ಎಳೆನೀರು ಮತ್ತು ಕಬ್ಬಿನ ಹಾಲಿಗೆ ನಾವು ಮೊರೆ ಹೋದ್ರೆ ನಮ್ಮ ದೇಹನ ನಾವು ತಂಪಾಗಿಟ್ಕೊಳ್ಳೋದ್ರ ಮೂಲಕ ದೇಹದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಬಹುದು. ಮತ್ತು ಇದನ್ನು ಬೆಳೆದ ರೈತರಿಗೂ ಕೂಡ ನಾವು ಸಹಾಯ ಮಾಡ್ದಂಗೆ ಆಗ್ತೈತಿ, ಪ್ರೋತ್ಸಾಹಿಸ್ದಂಗೆ ಆಗ್ತೈತಿ. ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ಕಲ್ಲಂಗಡಿ ಬೆಳೀತಾರೆ, ದ್ರಾಕ್ಷಿ ಬೆಳೀತಾರೆ, ಕರ್ಬೂಜ ಬೆಳೀತಾರೆ. ಸಾಕಷ್ಟು ಹಣ್ಣುಗಳಿಗೇನು ಕೊರತೆ ಇಲ್ಲ. ತೋಟಗಾರಿಕೆಗೆ ಹೆಸರುವಾಸಿಯಾಗೈತೆ ನಮ್ಮ ಒಂದು ಡಿಸ್ಟಿಕ್. ದ್ರಾಕ್ಷಿಗಂತೂ ನಂಬರ್ 1. ಅದನ್ನು ಯಾಕೆ ನಾವು ಬಳಸ್ಕೋಬಾರದು? ನಮ್ಮ ಒಂದು ಪ್ರದೇಶದಲ್ಲಿ ಸಿಗತಕ್ಕಂಥ ಹಣ್ಣು ಮತ್ತು ಇಂಥ ತಂಪು ಪಾನೀಯಗಳನ್ನು ಮತ್ತು ಮಜ್ಜಿಗೆ, ವಿಶೇಷವಾಗಿ ಮಜ್ಜಿಗೆ